1857ರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ಕಿಡಿ ಯಾರು ಹಚ್ಚಿದ್ರು ಗೊತ್ತಾ? ಬ್ರಿಟಿಷರ ವಿರುದ್ಧ ಮೊದಲ ಬಂಡಾಯದ ವೀರ ಯಾರು ಗೊತ್ತಾ? ಅವರು ಮಂಗಲ್ ಪಾಂಡೆ. 1827ರ ಜುಲೈ 19ರಂದು ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆಯಲ್ಲಿ ಜನಿಸಿದ ಮಂಗಲ್ ಪಾಂಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೇನೆಯಲ್ಲಿ ಸಿಪಾಯಿಯಾಗಿ ಸೇವೆ ಸಲ್ಲಿಸ್ತಾ ಇದ್ರು. 1857ರಲ್ಲಿ ಹೊಸ ಎನ್ಫೀಲ್ಡ್ ರೈಫಲ್ಗಳನ್ನ ಬಳಸಲು ಸೈನಿಕರಿಗೆ ನೀಡಲಾಯಿತು. ಆ ರೈಫಲ್ನ ಕಾರ್ಟ್ರಿಡ್ಜ್ಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನ ಲೇಪಿಸಲಾಗಿದೆ ಎಂಬ ಸುದ್ದಿ ಇತ್ತು. ಕಾರ್ಟ್ರಿಡ್ಜ್ ಬಳಸುವ ಮೊದಲು ಅದನ್ನ ಹಲ್ಲಿನಿಂದ ಕಚ್ಚಬೇಕಿತ್ತು. ಇದು ಹಿಂದೂ ಮತ್ತು ಮುಸ್ಲಿಂ ಸೈನಿಕರ ಧಾರ್ಮಿಕ ನಂಬಿಕೆಗಳಿಗೆ ಅವಮಾನವಾಗಿತ್ತು. ಮಂಗಲ್ ಪಾಂಡೆ ಇದನ್ನ ವಿರೋಧಿಸಿ 1857ರ ಮಾರ್ಚ್ 29ರಂದು ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಶಸ್ತ್ರ ಹಿಡಿದ್ರು. ಅವರ ಧೈರ್ಯ ದೇಶದಾದ್ಯಂತ ಬಂಡಾಯದ ಕಿಡಿ ಹಚ್ಚಿತು. ಇದೇ ನಂತರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವಾಗಿ ಬೆಳೆಯಿತು. ಬ್ರಿಟಿಷರು ಅವರನ್ನ ಬಂಧಿಸಿ 1857ರ ಏಪ್ರಿಲ್ 8ರಂದು ಗಲ್ಲಿಗೇರಿಸಿದ್ರು. ಆದ್ರೆ ಅವರ ತ್ಯಾಗ ವ್ಯರ್ಥವಾಗಲಿಲ್ಲ. ಅವರ ಧೈರ್ಯ ಲಕ್ಷಾಂತರ ಭಾರತೀಯರಿಗೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಸ್ಫೂರ್ತಿಯಾಯಿತು. ಮಂಗಲ್ ಪಾಂಡೆ ನಮಗೆ ಕಲಿಸಿದ ಪಾಠ ಒಂದೇ: ಅನ್ಯಾಯದ ಮುಂದೆ ಮೌನವಾಗಿರೋದಕ್ಕಿಂತ ಸತ್ಯಕ್ಕಾಗಿ ಧೈರ್ಯವಾಗಿ ನಿಲ್ಲೋದು ಶ್ರೇಷ್ಠ. ಜೈ ಹಿಂದ್.